ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಉಡುಪಿಯಲ್ಲಿ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಕಾರ್ಯಕರ್ತರ ಸಭೆ ಹಾಗೂ ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ. ಜನರನ್ನ ಭೇಟಿಯಾದಷ್ಟು ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಅಂತ ಕಂಡು ಬರ್ತಾ ಇದೆ. ಗ್ಯಾರಂಟಿ ಯೋಜನೆಯ ಬಗ್ಗೆ ಭರವಸೆ ಮೂಡ್ತಾ ಇದೆ. ನಾನು ಸಚಿವನಾಗಿ ಮಾಡಿದ ಕೆಲಸ ಜನ ಗಮನಿಸಿದ್ದಾರೆ ಅಂತ ಜಯಪ್ರಕಾಶ್ ಹೆಗಡೆ ಹೇಳಿದರು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಉಡುಪಿಯ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ. TVS ಮೋಟಾರ್ಸ್ ಆಸುಪಾಸಿನಲ್ಲಿ ಇಲ್ಲಿ ಮತದಾರರನ್ನು ಗಮನ ಸೆಳೆಯುವ ನಿಟ್ಟಿನಲ್ಲಿ ಬಂದಿದ್ದಾರೆ. ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಕಾವೇರದ ವಾತಾವರಣ, ನಿಜಕ್ಕೂ ಕಾವೇರದ ವಾತಾವರಣ ಈ ಸಲ ಎಲೆಕ್ಷನ್. ಒಂದು ಕಡೆ ಬಿಸಿಲು, ಜನರ ರಿಯಾಕ್ಷನ್ಸ್ ಹೇಗಿದೆ ಸರ್? ಆರಂಭದ ದಿನಗಳಿಗೆ ಹೋಲಿಸಿದಾಗ ಯಾವ ರೀತಿ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇದೆ ಅಂತ? ಪ್ರಾರಂಭದಲ್ಲಿ ಕೆಲವು ಸಲ 60-40 ಎಲ್ಲ ಹೇಳ್ತಾ ಇದ್ದರು, ನಂತರ ಲೆವೆಲ್ ಪ್ಲೇಯಿಂಗ್ ಅಂತ. ಬಟ್ ಈಗ ನಾವು ಮುಂದೆ ಹೋಗ್ತಾ ಇದ್ದೇವೆ ಅನ್ನುವಂಥ ಅಭಿಪ್ರಾಯ ಕೊಡ್ತೇವೆ. ಮತ್ತು ಹೋದಾಗೆಲ್ಲ ರಿಯಾಕ್ಷನ್ ನೋಡುವಾಗ ಖುಷಿ ಆಗ್ತದೆ. ಜನರ ಅಭಿಪ್ರಾಯ ಕೇಳ್ತಾ ಅದು ಮತಕ್ಕೆ ಪರಿವರ್ತನೆ ಆಗಿಬಿಟ್ರೆ ಗೆಲ್ಲಲಿಕ್ಕೆ ಏನು ಸಮಸ್ಯೆ ಆಗಲಿ. ಯಾವ ವಿಷಯವನ್ನು ಮುಖ್ಯವಾಗಿ ಮತದಾರರು ತಮ್ಮ ಜೊತೆ ಮಾತಾಡ್ತಾರೆ ಅಂತ? ಈಗ ನಮಗೆ ಗ್ರೌಂಡ್ ರಿಯಾಲಿಟಿ ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಜನ ಗ್ಯಾರಂಟಿ ಯೋಜನೆಯ ಬಗ್ಗೆ ಎಷ್ಟು ಮಾತಾಡ್ತಾರೆ, ಅಥವಾ ಜನರ ಧ್ವನಿ ಯಾವುದ್ರ ಬಗ್ಗೆ ಇದೆ ಮುಖ್ಯವಾಗಿ ಅಂತೇಳಿ? ಗ್ಯಾರಂಟಿ ಯೋಜನೆ ಬಗ್ಗೆ ಸ್ವಲ್ಪ, ಯಾಕಂದರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಮುಂಚೆ ಹೇಳಿದ್ದು ಕೊಟ್ಟಿರಲಿಲ್ಲ. ಈ ಭಾಗದ ಜನ ಅದನ್ನು ನಂಬಿರಲಿಲ್ಲ. ಈ ಸಲ ಸಿಕ್ಕಿದೆ, ಆದ್ದರಿಂದ ಮತ್ತೆ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹಿಂದೆ ನಾನು ಸಚಿವನಾಗಿ ಮಾಡಿದ ಕೆಲಸಗಳು, ಈಗ ಉಡುಪಿ ಜಿಲ್ಲೆಯಾದಂಥದ್ದು, ಕರಾವಳಿಯ ಮೀನುಗಾರಿಕೆಯ ಕೆಲಸಗಳನ್ನು ಮಾಡಿದಂಥದ್ದು, ರೈತರಿಗೆ ಬೇಕಾದಂಥ ಡ್ಯಾಮ್ಸು ಮತ್ತು ಬ್ರಿಡ್ಜಸ್ಸು ಇವೆಲ್ಲವನ್ನು ನೆನಪು ಮಾಡಿಕೊಡ್ತೇವೆ. ಅದಕ್ಕಿಂತ ಹೆಚ್ಚು ಹೋದಲ್ಲಿಲ್ಲ ನೀವು ನನಗಿಂತ ಸಹಾಯ ಮಾಡಿದ್ದೀರಿ ಅಂತ ಇಷ್ಟು ವರ್ಷದ ನೆನಪುಗಳಿದೆಯಲ್ಲ, ಅದನ್ನು ಮಾಡ್ಕೊಂಡು ಇಲ್ಲ ಈ ಸಲ ನಿಮ್ಗೆ ಸ್ವಲ್ಪ ನೀವು ಅಧಿಕಾರದಲ್ಲಿ ಇಲ್ಲದೆ ಹೋದ ಸಂದರ್ಭದಲ್ಲೂ ಕೂಡ ಜನರ ಜೊತೆ ಇಟ್ಟುಕೊಂಡ ಸಂಪರ್ಕ ಅನುಕೂಲಕ್ಕೆ ಬರ್ತಾ ಇದೆ. ಖಂಡಿತ. ಯಾವತ್ತೂ ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ದು, ಅಧಿಕಾರ ಇಲ್ಲದೆ ಇದ್ದಾಗಲೂ ಸಹ ನಾನು ಕೆಲಸವನ್ನು ಮಾಡ್ತಾಯಿದ್ದೆ. ನಿರಂತರವಾಗಿ ಸಂಪರ್ಕದಿದ್ದೆ. ಅದು ಇವತ್ತು ಸಹಾಯ ಆಗ್ತದೆ. ಅದು ಸರ್ ಮಾತಾಡಿದ ಕೂಡಲೇ ಹೇಳ್ತಾರೆ, ಕರಾವಳಿ ಎಂದ ಕೂಡಲೇ ಹಿಂದುತ್ವದ ಶಕ್ತಿ ಕೇಂದ್ರ, ಪ್ರಯೋಗಶಾಲೆ, ಇನ್ನೊಂದು ಮತ್ತೊಂದು ಅಂತ ಪೂರಕವಾಗಿ BJPಯವರು ರಾಮ ಮಂದಿರ ವಿಚಾರವನ್ನೇ ತೆಗೆದುಕೊಂಡು ಹೋಗುವಂಥ ಕಾಲಘಟ್ಟ. ಜನ ಏನು ಹೇಳ್ತಾರೆ, ಅದನ್ನು ಪ್ರಸ್ತಾಪ ಮಾಡ್ತಾರಾ? ಜನರ ಮೂಡ್ ಹೇಗೆ ಕಾಣ್ತಾ ಇದೆ ತಮ್ಮ? ಅದರ ಬಗ್ಗೆ ಎಲ್ಲಿಯೂ ನಂತರ ಪ್ರಶ್ನೆಯನ್ನು ಕೇಳಿಲ್ಲ. ಪತ್ರಕರ್ತರು ಮತ್ತು ಅಲ್ಲಿ BJPಯ ಮುಖಂಡರು ಕೆಲವು ಭಾಷಣದಲ್ಲಿ ಹೇಳಿದ್ದನ್ನು ಬಿಟ್ಟರೆ ಜನ ಅದರ ಬಗ್ಗೆ ಎಲ್ಲಿಯೂ ಚರ್ಚೆ ಆಗ್ತಾಯಿಲ್ಲ. ನಾನು ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ಸಹ ಅಯೋಧ್ಯೆ ದೇಗುಲಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದೇನೆ. ಅನೇಕ ದೇವಸ್ಥಾನಗಳನ್ನು ಊರಿನಲ್ಲಿ ಕಟ್ಟಿಸಿದ್ದುಂಟು. ಅದರೊಟ್ಟಿಗೆ ಸರ್ಕಾರದಿಂದ ಅನುದಾನ ಭಾಳಷ್ಟು ದೇವಸ್ಥಾನಗಳಿಗೆ ಕೊಡಿಸಿದ್ದೇನೆ ನಾನು. ಅದು ಒಂದು ಭಾಗ. ಅಂದರೆ ಅದು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು. ಆದರೆ ರಾಜಕೀಯವಾಗಿ ಅದನ್ನು ತರಬಾರ್ದು, ದೇವರನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನಾನು ಹಿಂದೂ, ನಾನು ದೇವಸ್ಥಾನಗಳಿಗೆ ಹೋಗ್ತೇನೆ, ಕೈ ಮುಗಿತೇನೆ, ದೇವರ ಪ್ರಸಾದವನ್ನು ತಗೊಂಡು ಬರ್ತೇನೆ. ಆದ್ದರಿಂದ ಎರಡು ವಿಷಯವನ್ನು ಬೇರ್ಪಡಿಸಿ ಚುನಾವಣೆ ಮಾಡಿದರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಇದು ಜಯಪ್ರಕಾಶ್ ಹೆಗಡೆ ಅವರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.